ರೀಸೆಂಟ್ ಡೇನಲ್ಲಿ ಐಸೆನ್ಸ್ ಗೂಗಲ್ ಟಿ ವಿ ಮತ್ತು ತೊಶಿಬಾ ಗೂಗಲ್ ಟಿ ವಿ, ಓಕೆ, ಈ ಎರಡು ಟಿ ವಿಯಲ್ಲಿ ಒಂದು ಇಶ್ಯೂನ ಫೇಸ್ ಮಾಡ್ತಾ ಇದ್ವಿ. ಅಂದರೆ ನೀವು ರಿಮೋಟ್ ಕಂಟ್ರೋಲ್ ಮುಖಾಂತರ ನೀವು ಆಪ್ರೇಟ್ ಮಾಡಿದಾಗ ಆನ್ ಕಂಡೀಷನಲ್ಲಿ ಎಲ್ಲ ಬಟನ್ಗಳು ಪ್ರಾಪರಾಗಿ ವರ್ಕ್ ಆಗುತ್ತೆ. ಅದೇ ಒಂದು ನೀವು ರಿಮೋಟ್ ಕಂಟ್ರೋಲ್ ಮುಖಾಂತರ ಒಂದು ಸಲ ಆಫ್ ಮಾಡಿಬಿಟ್ಟು ತಿರ್ಗಾ ಅದೇ ರಿಮೋಟ್ ಕಂಟ್ರೋಲ್ ಮುಖಾಂತರ ಆನ್ ಮಾಡಿದಾಗ ನಿಮ್ಮ ಟಿ ವಿ ಬಂದ್ಬಿಟ್ಟು ಆನ್ ಆಗೋದಿಲ್ಲ, ಸ್ಟ್ಯಾಂಡ್ ಬೈಲೇ ಇರುತ್ತೆ, ಸ್ಟ್ಯಾಂಡ್ ಬೈ ರಿಲೀಸ್ ಆಗೋಲ್ಲ. ಓಕೆನಾ? ಸೊ ಈ ಇಶ್ಯೂನ ನಾವು ಸಿಂಪಲಾಗಿ ಆ ರಿಮೋಟ್ ಕಂಟ್ರೋಲ್ನ ರೀಸೆಟ್ ಮಾಡೋದ್ರಿಂದ ನಾವು ಈ ಇಶ್ಯೂನ ನಾವು ರಿಸಾಲ್ವ್ ಮಾಡಬಹುದು. ಓಕೆನಾ? ಸೊ ಇದಕ್ಕೋಸ್ಕರ ನೀವು ಬೇರೆ ರಿಮೋಟ್ ಏನು ಪರ್ಚೇಸ್ ಮಾಡೋದೇನು ಬೇಕಾಗಿಲ್ಲ. ಓಕೆ, ಸೊ ನೀವು ಇವಾಗ ನೋಡ್ಬೋದು. ಸೊ ಸ್ಟ್ಯಾಂಡ್ ಬೈಲಿದೆ ಟಿ ವಿ. ಓಕೆ, ರಿಮೋಟನ್ನು ನಾವು ಏನು ಮಾಡ್ತಾ ಇದ್ದೀವಿ, ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡ್ತೀವಿ. ಓಕೆ, ಚೆಕ್ ಮಾಡ್ತಾ ಇದ್ದೀವಿ. ಆದರೆ ಟಿ ವಿ ಬಂದು ಸ್ಟ್ಯಾಂಡ್ ಬೈ ರಿಲೀಸ್ ಆಗ್ತಾ ಇಲ್ಲ. ಕರೆಕ್ಟಾ? ಸೊ ಈ ಇಶ್ಯೂನ ನಾವು ಸಿಂಪಲಾಗಿ ರೀಸೆಟ್ ಮಾಡೋದ್ರಿಂದ ಈ ಇಶ್ಯೂನ ರಿಸಾಲ್ವ್ ಮಾಡ್ಬೋದು. ಸೊ ಫಸ್ಟು ಏನು ಮಾಡಿ ಅಂತಂತಂದರೆ ಮ್ಯಾನ್ಯಲಾಗಿ ಟಿ ವಿ ಬಟನ್ ಪ್ರೆಸ್ ಮಾಡಿ ಟಿ ವಿನ ಆನ್ ಮಾಡ್ಕೊಳ್ಳಿ. ಓಕೆ, ಒಂದು ಸಲ ಟಿ ವಿ ಆನ್ ಆದಮೇಲೆ ಡೈರೆಕ್ಟಾಗಿ ಹೋಮ್ ಸ್ಕ್ರೀನ್ಗೆ ಹೋಗ್ಬಿಡಿ. ಹೋಮ್ ಸ್ಕ್ರೀನ್ಗೆ ಹೋಗ್ಬಿಟ್ಟು ಅಲ್ಲಿ ಸೆಟ್ಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಟ್ಟಿಂಗಲ್ಲಿ ಬ್ಲೂಟೂತ್ ಆ್ಯಂಡ್ ಆ್ಯಸಸರೀಸ್ ಅಂತ ಇರುತ್ತೆ. ಓಕೆನಾ? ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫಸ್ಟು ನಿಮ್ಮ ಇವಾಗ ಇರೋ ರಿಮೋಟ್ ಕಂಟ್ರೋಲ್ನ ಅನ್ಪೇರ್ ಮಾಡ್ಕೊಬಿಡಿ. ಅದಾದಮೇಲೆ ಏನು ಮಾಡಬೇಕಂತಂದರೆ ನೀವು ಈ ರಿಮೋಟ್ ಕಂಟ್ರೋಲ್ನಲ್ಲಿ ರೀಸೆಟ್ ಮಾಡಬೇಕಾಗತ್ತೆ. ರೀಸೆಟ್ ಮಾಡಲಿಕ್ಕೆ ಓಕೆ ಮತ್ತು ವಾಲ್ಯೂಮ್ ಪ್ಲಸ್ ಬಟನ್, ಓಕೆ ಮತ್ತು ವಾಲ್ಯೂಮ್ ಪ್ಲಸ್ ಬಟನ್, ಈ ಎರಡು ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಒಂದು 10ರಿಂದ 15 ಸೆಕೆಂಡು. ಓಕೆನಾ? ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಆಟೋಮೆಟಿಕ್ಕಾಗಿ ಈ ರಿಮೋಟ್ ಕಂಟ್ರೋಲು ರೀಸೆಟ್ ಆಗಿಬಿಡುತ್ತೆ. ಅದಾದಮೇಲೆ ನೀವೇನು ಮಾಡಬೇಕು, ಪೇರ್ ಮಾಡ್ಕೋಬೇಕು. ಸೊ ಪೇರ್ ಮಾಡಲಿಕ್ಕೆ ಮೈಕ್ ಬಟನ್ನ ಪ್ರೆಸ್ ಮಾಡಿ, ಪೇರಿಂಗ್ ಬಟನ್ ತೋರಿಸುತ್ತೆ, ಅದನ್ನು ಪ್ರೆಸ್ ಮಾಡಿ ಪೇರ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನೋಡಿ ನಾನು ಪವರ್ ಬಟನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಟಿ ವಿ ಆಟೋಮೆಟಿಕ್ಕಾಗಿ ಸ್ಟ್ಯಾಂಡ್ ಬೈ ರಿಲೀಸ್ ಆಗ್ತಾ ಇದೆ, ಟಿ ವಿನೂ ಆನ್ ಆಗ್ತಾ ಇದೆ. ಕರೆಕ್ಟಾ? ಇದೇ ರೀತಿ ಟೆಕ್ನಿಕಲ್ ಇನ್ಫಾರ್ಮೇಷನ್ ಬೇಕಂತಂದರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.